ಕನ್ನಡದ ಬಗ್ಗೆ ಗಾಯಕ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಯಕ ಸೋನು ನಿಗಮ್ ವಿರುದ್ಧ ಕನ್ನಡ ಸಂಘಟನೆಗಳು ಕಿಡಿಕಾಡ್ತಾ ಇದೆ. ಸೋನು ನಿಗಮ್ ವಿರುದ್ಧ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನು ಕೂಡ ನೀಡಲಾಗಿದೆ. ಕನ್ನಡದಲ್ಲಿ ಸೋನು ನಿಗಮ್ ಬಹಿಷ್ಕಾರವನ್ನ ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಗಾಯಕನ ವಿರುದ್ಧ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ನೀಡಲಾಗಿದೆ. ಕನ್ನಡ ದ್ರೋಹಿ ಸೋನು ನಿಗಮ್ಗೆ ಕನ್ನಡಿಗರ ದ್ರೋಹಿ ಕನ್ನಡಿಗರ ವಿರುದ್ಧವೇ ನಿಂತ ಸೋನು ನಿಗಮ್ಗೆ ಹೇಳಿ ಧಿಕ್ಕಾರ. ಬೇಡವೇ ಬೇಡ. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರ್ಡರ್ ಪ್ರಕರಣದಲ್ಲಿ ಪವಿತ್ರ ಗೌಡಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೊರ ರಾಜ್ಯಗಳಿಗೆ ತೆರಳೋದಕ್ಕೆ ನ್ಯಾಯಾಲಯ ಅನುಮತಿಯನ್ನ ನೀಡಿದೆ. ಬಿಸಿನೆಸ್ ಸಂಬಂಧ 4 ರಾಜ್ಯಗಳಿಗೆ ತೆರಳೋದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. 57ನೇ ಸೆಷನ್ ಕೋರ್ಟ್ನಲ್ಲಿ ಅರ್ಜಿಯನ್ನ ಪವಿತ್ರ ಗೌಡ ಸಲ್ಲಿಕೆ ಮಾಡಿದ್ರು. ಕೋಲ್ಕತ್ತಾ, ಸೂರತ್, ಮುಂಬೈ ಹಾಗೆ ಗುಜರಾತ್ಗೆ ತೆರಳೋದಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅರ್ಜಿಯ ಈ ಮನವಿ ಏನಿದೆ ಅದನ್ನು ಪುರಸ್ಕರಿಸಿ ಅನುಮತಿಯನ್ನ ಕೋರ್ಟ್ ಈಗಾಗಲೇ ನೀಡಿದೆ. ಮೇ 5ರಿಂದ 19ರವರೆಗೂ ಅನುಮತಿಯನ್ನ ನ್ಯಾಯಾಲಯ ನೀಡಿರುವುದು. ಇನ್ನು ಪವಿತ್ರ ಗೌಡಗೆ ಬೇಲ್ ನೀಡುವ ವೇಳೆ ಕೆಲವೊಂದಷ್ಟು ಷರತ್ತುಗಳು ಕೂಡ ಕೋರ್ಟ್ ವಿಧಿಸಿತ್ತು. ರಾಜ್ಯವನ್ನ ಬಿಟ್ಟು ಬೇರೆ ಎಲ್ಲೂ ತೆರಳಬಾರದು ಅನ್ನುವಂಥ ಸೂಚನೆಯನ್ನು ಕೂಡ ನ್ಯಾಯಾಲಯ ನೀಡಿತ್ತು.